guys, welcome back to my YouTube channel. ನೋಡಿರ್ತೀರಾ ನನ್ನ ಹಸ್ಬೆಂಡ್ ಫ್ರೆಂಡ್ ವೆಂಕಟ್ ಇದಾರಲ್ಲ, ಅವರ ವೈಫು ಪವಿತ್ರ ಅಂತ ಹೇಳಿ ಅವ್ರದ್ದು ಇವತ್ತು ಬರ್ಡೇ ಇರೋದ್ರಿಂದ ಅವ್ರು ನಮಗೆ ಲಂಚ್ ಕರ್ಕೊಂಡು ಹೋಗ್ತಿದ್ರು. ಸೊ ಅಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿ ಲಂಚ್ ಮುಗಿಸ್ಕೊಂಡು ಬರ್ತೀವಿ. ಸೊ ಈ ವ್ಲಾಗ್ ಅವ್ರ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಈ ವೈಟ್ ಬಿಲ್ಡಿಂಗು, ಅದೇ ಅವ್ರ ಮನೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ನಮ್ಮ ಮನೆಯಿಂದ ಅವ್ರ ಮನೆಗೆ ದೂರ ಇಲ್ಲ. ನಮ್ಮ ಮನೆ ಹೇಳಿದ ತಕ್ಷಣ ಒಂದು ಪಾರ್ಕಿಂಗ್ ದಾಟಿ ರೋಡ್ ಕ್ರಾಸ್ ಮಾಡಿದರೆ ಅವ್ರ ಮನೆ ಬಂದೇ ಬಿಡುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಬ್ರಿಡ್ಜು, ಈ ಬ್ರಿಡ್ಜ್ ಹೆಸರು ಇನ್ಫಿನಿಟಿ ಬ್ರಿಡ್ಜ್ ಅಂತ ಹೇಳಿ ತುಂಬ ಫೇಮಸ್ಸು ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ನೈಟ್ ಟೈಮ್ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಇನ್ನು. ಸೊ ಇವಾಗ ನಾವು ಹೋಗ್ತಿರೋದು ಡೇರಾಗೆ. ಅಲ್ಲಿ ಆಬ್ಸಲ್ಯೂಟ್ ಬಾರ್ಬಿಕ್ಯೂಗೆ ಹೋಗ್ತಿದ್ವಿ. ಹೋಗ್ತಾ ದಾರಿಲಿ ನಿಮಗೆ ಫುಲ್ ಸಿಟಿ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಏನಂದರೆ, ತುಂಬ ಜನಕ್ಕೆ ಏನಂದರೆ ಇವಾಗ ಇಂಡಿಯಾದಲ್ಲಿ ಸಮ್ಮರ್ ಸ್ಟಾರ್ಟ್ ಆಯಿತು. ಸೊ ದುಬೈಯಲ್ಲೂ ತುಂಬ ಬಿಸಿಲಿರುತ್ತೆ, ಇವಾಗ ಹೋಗೋದು ಬೇಡ ಹಾಗೆ ಹಿಂಗೆ ಅಂತ ಎಲ್ಲ ಅಂದ್ಕೊಂಡಿರ್ಬೋದು. ಆ್ಯಕ್ಚುಲಿ ಇವಾಗ ಬಿಸಿಲಿಲ್ಲ, ತುಂಬ ಚಳಿ ಇದೆ ಇವಾಗ. ಸೊ ನೀವೇನಾದರೂ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾಯಿದ್ರೆ ಆರಾಮಾಗಿ ಬರ್ಬೋದು. ಜೂನ್ ತನಕ ಸ್ವಲ್ಪ ಚಳಿನೇ ಇರುತ್ತಂತಿಲ್ಲಿ. ಜೂನಿಂದ ಆಗಸ್ಟ್ ತನಕ ಅಂತೂ ನೀವೇನು ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಸೆಪ್ಟೆಂಬರ್ ಎಂಡಿಂದ ನೀವು ಮತ್ತೆ ಟ್ರಿಪ್ ಪ್ಲ್ಯಾನ್ ಮಾಡ್ಬೋದು. ಸೊ ನಾವಿವಾಗ ಬಂದ್ವಿ. ಇದೇ ನಾವು ಬಂದು ಆಬ್ಸಲ್ಯೂಟ್ ಬಾರ್ಬಿಕ್ಯೂಗೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಎಂಟ್ರೆನ್ಸ್ ಇದು ಆ್ಯಕ್ಚುಲಿ ಫಸ್ಟ್ ಫ್ಲೋರಿಗೆ ಹೋಗ್ಬೇಕಿತ್ತು ನಾವು. ಇವಳು ಅವ್ರ ಮಗಳು ಶ್ರೇಷ್ಠಿ ಅಂತ ಹೇಳಿ ಫೋಟೋ ತೆಗಿತೀನಿ ಅಂದ ತಕ್ಷಣ ಪೋಸ್ ಕೊಡ್ತಿರೋದು ನೋಡಿ. ಸೇ ಹಾಯ್. ನಾವು ಮಧ್ಯಾಹ್ನ ಬೇಗ ಹೋಗಿದ್ವಿ, ಸೊ ಅಷ್ಟೊಂದು ಜನ ಇರಲಿಲ್ಲ. ಬಟ್ ಬರ್ತಾ ಬರ್ತಾ ಹಾಗೆ ಜನ ಜಾಸ್ತಿ ಆದರು. ಆ್ಯಂಡ್ ನಾನು ಬ್ಯಾಂಗ್ಳೂರಲ್ಲಿ ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ದು. ಇಲ್ಲಿ ಇದು ಆಬ್ಸಲ್ಯೂಟ್ ಬಾರ್ಬಿಕ್ಯೂ. ಆ್ಯಂಡ್ ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇತ್ತು ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಫುಡ್ ಮಾತ್ರ ಇದು ನನಗೆ ಅಲ್ಲಿ ಫುಡ್ ಅಷ್ಟೊಂದು ಇಷ್ಟನೇ ಆಗಿರಲಿಲ್ಲ, ಬಟ್ ಇಲ್ಲಿ ಭಾಳ ಚೆನ್ನಾಗಿತ್ತು ಫುಡ್ ಮಾತ್ರ. ಸ್ಟಾರ್ಟರ್ಸಲ್ಲೇ ನಿಮಗೆ ಹೊಟ್ಟೆ ತುಂಬಿಡುತ್ತೆ ಫುಲ್ಲು. ನಾನಂತೂ ಫಸ್ಟ್ ಪಾನಿಪೂರಿ ಲೈವ್ ಕೌಂಟರ್ಸ್ಗೆ ಹೋಗಿದ್ದು ಜಾಸ್ತಿ. ಇಲ್ಲಿ ನಿಮಗೆ ಫಸ್ಟು ಅದೇನೋ ಕಟ್ಲೆಟ್ ಅಂತ ಕೊಡ್ತಾರಪ್ಪ ಅದನ್ನು ಮಾತ್ರ ನೀವು ಮಸ್ಟ್ ಟ್ರೈ. ನನ್ನ ಹಸ್ಬೆಂಡ್ ತಿಂತಿದ್ದಾರೆ ನೋಡಿ, ಅದನ್ನು ಮಾತ್ರ ಮಸ್ಟ್ ಟ್ರೈ, ನೀವು ಮಿಸ್ಸೇ ಮಾಡಬಾರ್ದು. ತುಂಬ ಚೆನ್ನಾಗಿತ್ತದು. ನಾವಂತೂ ಕೇಳಿ ಇಸ್ಕೊಂಡ್ವಿ ಎಕ್ಸ್ಟ್ರಾ ಅದನ್ನ. ನನಗೆ ಪರ್ಸ್ನಲಿ ಸುಮಾರು ಜನ ಕೇಳಿದ್ದಾರೆ, ಏನು ಬಾರ್ಬಿಕ್ಯೂ ನೇಷನ್ ಅಂದರೆ ನಾನ್ ವೆಜ್ ಅಂತೆಲ್ಲ ಹೇಳಿ. ಇದು ನಾನ್ ವೆಜ್ ಅಲ್ಲ, ಇದು ವೆಜ್. ನಾವು ಹೋಗಿದ್ದು ಮುಂಚೆ ಹೋಗಿರೋದು ವೆಜ್ಜೇ. ನನಗೆ ಭಾಳ ಜನ ಕ್ವಶನ್ ಕೇಳ್ತಿದ್ರಿ, ನೀನು ನಾನ್ ವೆಜ್ ತಿಂತೀಯಾ ಅಂತ. ಇಲ್ಲ, ನಾನು ವೆಜಿಟೇರಿಯನ್ನು. ನಾವು ಹೋಗಿದ್ದು ವೆಜ್ಜು. ಇದು ನಿಮಗೆ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತನಕ ಓಪನ್ ಇರುತ್ತೆ. ಆ್ಯಂಡ್ ನೈಟು 6:30ಇಂದ 11:30 ತನಕ ನಿಮಗೆ ಓಪನ್ ಇರುತ್ತೆ. ಆ್ಯಂಡ್ ಯಾರಾದರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು, ಫುಡ್ ಎಂಜಾಯ್ ಮಾಡಬೇಕು ಅಂದರೆ ಈ ಥರದ ಪ್ಲೇಸಸ್ ಮಾತ್ರ ಮಸ್ಟ್ ವಿಸಿಟ್. ಇದು ದುಬೈದಲ್ಲಿ ಅಷ್ಟೇ ಅಲ್ಲ, ಬ್ಯಾಂಗ್ಳೂರಲ್ಲೂ ಇದೆ, ಎಲ್ಲ ಕಡೆ ಇದೆ. ನೀವು ಜಸ್ಟ್ ಚೆಕ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ, ಹೋಗ್ಬೋದು. ಬರ್ಡೇ ಏನೇ ಫಂಕ್ಷನ್ ಸೆಲೆಬ್ರೇಟ್ ಮಾಡಬೇಕು ಅಂದ್ರೂ ನೀವು ಹೋಗ್ಬೋದು. ಆ್ಯಂಡ್ ಅವರೇ ಕೇಕ್ ಎಲ್ಲ ಕೊಡ್ತಾರೆ ಲಾಸ್ಟಿಗೆ ಕಾಂಪ್ಲಿಮೆಂಟ್ರಿ ಅಂತ ಹೇಳಿ. ಸೊ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಅಲ್ಲಿ ಫಸ್ಟ್ ಡೆಸರ್ಟ್ ಇತ್ತು. ಆ್ಯಂಡ್ ಇದು ಲೈವ್ ಕೌಂಟರ್ಸು. ಸೊ ನೀವು ಪಾನಿಪೂರಿ, ಕಚೋರಿ, ಪಿಜ್ಜಾ, ಪಾಸ್ತಾ ಎಲ್ಲ ಇಲ್ಲಿರುತ್ತೆ. ಒಂದು ಸೈಡ್ ವೆಜ್ ಇತ್ತು, ಒಂದು ಸ್ವಲ್ಪ ಇತ್ತು ನಾನ್ ವೆಜ್ ಕ್ವಾಂಟಿಟಿ ಎಲ್ಲ. ಅಂದರೆ ಏನೇನೋ ಸ್ವಲ್ಪ ಐಟಮ್ಸ್ ಅಷ್ಟೇ ಇತ್ತು. ವೆಜಿಟೇರಿಯನ್ಸೇ ಜಾಸ್ತಿ ಆಪ್ಷನ್ ಇತ್ತು. ಆ್ಯಂಡ್ ಇಲ್ಲಿ ಬರ್ತಿದ್ದಂಗೆ ಇದೆಲ್ಲ ಸ್ಟಾರ್ಟರ್ಸು. ಇಲ್ಲಿನೂ ಪಾಸ್ತಾ ಇಟ್ಟಿದ್ರು, ಆಮೇಲೆ ಸ್ಯಾಲೆಡ್ ಇಟ್ಟಿದ್ರು, ಆ್ಯಂಡ್ ಪೀನಟ್ ಚಾಟ್, ದಹಿ ವಡ, ಆಮೇಲೆ ಇನ್ನೊಂದು ನಮ್ಮ ಕೋಸಂಬರಿ ಸಹಿತ ಇಟ್ಟಿದ್ರು. ನನಗಿಲ್ಲಿ ತುಂಬ ಇಷ್ಟ ಆಗಿದ್ದಂದರೆ ಈ ಎಬಿಸಲ್ಲಿ ಗ್ರಿಲ್ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಇತ್ತು. ಅದರೊಳಗೆ ಅದೇ ನಾನು ಹೇಳಿದ್ನಲ್ಲ ಆ ಕಟ್ಲೆಟ್ ಥರ ಅಂಥೇಳಿ, ಅದನ್ನು ಅಮೇರಿಕನ್ ಪೊಟ್ಯಾಟೊ ಅಂತ ಕರೀತಾರೆ ಅದನ್ನ. ಅದು ತುಂಬ ಚೆನ್ನಾಗಿತ್ತದು. ಆ್ಯಂಡ್ ಇಷ್ಟೆಲ್ಲ ಇದೆಯಪ್ಪ, ಇದೆಲ್ಲ ಕಾಸ್ಟ್ಲಿ ಅಂತೆಲ್ಲ ಅಂದ್ಕೋಬೇಡಿ. ನಾವು ಬ್ಯಾಂಗ್ಳೂರಲ್ಲಿ ಹೋದಾಗ ಪರ್ ಹೆಡ್ಡು 1800 ಕೊಟ್ಟಿದ್ದು. ಇದೆಲ್ಲ ಅನ್ಲಿಮಿಟೆಡ್ ಅಲ್ಲ, ಸೊ ಕೊಡ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ ಏನಂತಂದರೆ ನಿಮಗೆ ಪರ್ ಹೆಡ್ ಅಂತ ಹೇಳಿದ್ನಲ್ಲ, ಇಫ್ ಎನಿ ಕೇಸ್ ನೀವು ಏನಾದ್ರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರಿ ಅಂತ ಅಂದರೆ ಆ ಬರ್ಡೇ ಪರ್ಸನ್ಗೆ ನಿಮ್ಮ ಜೊತೆ ಫ್ರೀ ಹಾಗೆ.
ಇವಾಗ ನಿಮ್ದಷ್ಟೇ ಪೇ ಮಾಡಬೇಕು. ನಿಮ್ಮ ಜೊತೆ ಬರ್ಡೇ ಯಾರ್ದಿರುತ್ತೋ ಅವರಿಗೆ ಫ್ರೀ. ಈ ಸೈಡೆಲ್ಲ ಮೇನ್ ಕೋರ್ಸ್ ಇತ್ತು. ಆ್ಯಂಡ್ ನಿಮಗೆ ರೋಟಿ, ಬಟರ್ ನಾನ್, ಕುಲ್ಚಾ ಎಲ್ಲದೂ ಆಪ್ಷನ್ ಇತ್ತು. ಅದು ನಿಮಗೆ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಇಲ್ಲಿ ಬರೀ ನೂಡಲ್ಸು, ಕರಿ, ಆಮೇಲೆ ದಾಲ್, ಆಮೇಲೆ ರೈಸು ಈ ಥರದ್ದಷ್ಟೇ ಇಲ್ಲಿ ಇಟ್ಟಿದ್ರು. ನೀವು ಇಲ್ಲಿ ನೋಡ್ಬೋದು ಜಾಸ್ತಿ ವೆಜ್ ಆಪ್ಷನ್ ಇರೋದು, ನಾನ್ ವೆಜ್ ಸ್ವಲ್ಪ ಕಡಿಮೆ ಇತ್ತು. ನಾನು ಇದಿಷ್ಟ ತಗೊಂಡು ಬಂದೆ. ಹೌಸ್ ದ ಟೇಸ್ಟ್? ಸೇ ಲೌಡ್ಲಿ. ಎಂಜಾಯಿಂಗ್? ಹೌ ಮಚ್? ಫುಲ್? ಯುವರ್ ಟಮ್ಮಿ ಈಸ್ ಫುಲ್ ನೌ? ಆ್ಯಂಡ್ ನಾನು ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಇದು ಮಿಂಟ್ ಲೆಮನ್ ಅಂತ ತಗೊಂಡೆ. ಬಟ್ ಇದು ನನಗೆ ತುಂಬ ಇಷ್ಟ ಆಗಿದ್ದು ಎಲ್ಲಿ ಅಂತ ಅಂದರೆ, ವಿ ವಿ ಪುರಮಲ್ಲಿ ಒಂದು ಸ್ಟಾಲಲ್ಲಿ ಈ ಮಿಂಟ್ ಲೆಮನ್ ಜ್ಯೂಸ್ ಸೇಲ್ ಮಾಡ್ತಿದ್ರು. ಅದು ಇವತ್ತಿಗೂ ನಾನು ವಿ ವಿ ಪುರಮ್ ಹೋದರೆ ಫಸ್ಟ್ ಟ್ರೈ ಮಾಡೋದೆ ಅದನ್ನು. ನೀವು ಯಾರು ಅಲ್ಲೇ ನಿಯರ್ ಬೈ ಇದ್ದರೆ, ಇಲ್ಲ ಹೋಗೋರಿದ್ದರೆ ಹೋಗಿ ಟ್ರೈ ಮಾಡಿ. ಆ್ಯಂಡ್ ನಾನು ದುಬೈಯಲ್ಲಿ ಬಾರ್ಬಿಕ್ಯೂ ನೇಷನ್ ಟ್ರೈ ಮಾಡಿಲ್ಲ, ಇದು ಆಬ್ಸಲ್ಯೂಟ್ ಬಾರ್ಬಿಕ್ಯೂ. ಸೊ ಅದನ್ನು ಟ್ರೈ ಮಾಡಿದಾಗ ಆವಾಗ ಕಂಪೇರ್ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ಇವಾಗ ನಾವು ಡೆಸರ್ಟ್ ಐಸ್ ಕ್ರೀಮಿಗೆ ಬಂದ್ವಿ. ಇಲ್ಲಿ ಸ್ಪೆಷಲ್ ಏನು ಇತ್ತಂದರೆ ಪಾನ್ ಐಸ್ ಕ್ರೀಮ್ ಇತ್ತು. ಸುಮಾರು ಜನ ತಿಂದಿರ್ತೀರ ಬೇರೆ ಬೇರೆ ಕಡೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಒಂದು ಸೇಮ್ ಪಾನ್ ತಿಂದಂಗೆ ಇತ್ತು, ಬಟ್ ಕೋಲ್ಡ್ ಇತ್ತು. ಡೆಸರ್ಟ್ ನೋಡಿ, ನನಗೆ ಸಿಕ್ಕಾಪಟ್ಟೆ ಜಿಲೇಬಿ ಕ್ರೇವಿಂಗ್ಸ್ ಆಗ್ತಿತ್ತು. ಇಂಡಿಯಾದಲ್ಲಿ ಇದ್ದಿದ್ರೆ ಡೆಫಿನೆಟ್ಲಿ ವಾರದಲ್ಲಿ 2-3 ಸರಿ ಜಿಲೇಬಿ ತಿಂದಿರ್ತಿದ್ವಿ. ಬಟ್ ಇವಾಗ ಸಿಗಲ್ಲ ಅಲ್ಲ, ಇಲ್ಲಿ ಸಿಕ್ಕರೂ ಹುಡ್ಕೊಂಡು ಹೋಗ್ಬೇಕು ಅದನ್ನು. ಇಲ್ಲಿ ಜಿಲೇಬಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಿಜವಾಗ್ಲೂ. ನಾನು ಇಂಡಿಯಾದಲ್ಲೂ ತಿಂದಿಲ್ಲ ಹಂಗೆ ಹೇಳ್ಬೇಕಂದ್ರೆ, ಅಷ್ಟು ಚೆನ್ನಾಗಿತ್ತು. ಒಂಥರ ಟೇಸ್ಟೇ ಒಂಥರ ಸುಮಾರು ದಿನಕ್ಕೆ ತಿಂದಿದ್ದಕ್ಕೆ ಹಂಗೆ ಅನಿಸ್ತಾ ಏನೋ ಗೊತ್ತಿಲ್ಲ, ಬಟ್ ಭಾಳ ಚೆನ್ನಾಗಿತ್ತು. ಆಮೇಲೆ ಇದು ಪಾನ್ ಐಸ್ ಕ್ರೀಮ್, ಇದು ಹಂಗೆ ಟೇಸ್ಟ್ ಮಾಡಿದೆ, ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಡೆಸರ್ಟಲ್ಲಿ ಜಿಲೇಬಿ ಒಂದು ಮತ್ತು ರಸ್ಮಲಾಯಿ ಸುಮ್ಮನೆ ನಾನು ಅಷ್ಟೊಂದು ಇಷ್ಟಪಡಲ್ಲ, ಸೊ ಸುಮ್ಮನೆ ಟೇಸ್ಟ್ ನೋಡೋಣ ಅಂತ ನೋಡಿದೆ, ಚೆನ್ನಾಗಿತ್ತು, ಮತ್ತೆ ತಿಂದೆ. ಆ್ಯಂಡ್ ರಸ್ಮಲಾಯಿ ಜೊತೆಗೆ ಬಕ್ಲಾವಾ ಸ್ವೀಟ್ಸ್ ಇತ್ತು. ಬಕ್ಲಾವಾ ಅಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ, ಅದು ಟರ್ಕಿ ಫೇಮಸ್ ಸ್ವೀಟ್ ಬಕ್ಲಾವಾ ಅಂಥೇಳಿ. ಟ್ರೈ ಮಾಡಿ, ಫುಲ್ ಅದು ತುಪ್ಪದಲ್ಲೇ ಮಾಡಿರ್ತಾರೆ, ಅದನ್ನು ಟ್ರೈ ಮಾಡಿ. ಅದಿಲ್ಲಿ ದುಬೈಯಲ್ಲಿ ಜಾಸ್ತಿ ಫೇಮಸ್ ಬಕ್ಲಾವಾ. ನಾನು ಜಾಸ್ತಿ ಬಂದು ನೋಡಿರೋದೇ ಇಲ್ಲಿ ನಾನು ದುಬೈಯಲ್ಲಿ, ಅಲ್ಲಿ ಇಂಡಿಯಾದಲ್ಲಿ ನಾನು ನೋಡಿರಲೇ ಇಲ್ಲ. ನಮ್ದು ಇವಾಗ ಲಂಚೆಲ್ಲ ಮುಗೀತು, ಸೊ ಮತ್ತೆ ವಾಪಸ್ ಹೊರಟ್ವಿ. ಆ್ಯಕ್ಚುಲಿ ಇದು ತುಂಬ ಓಲ್ಡ್ ವೀಡಿಯೋ, ನಾನು ಇಂಡಿಯಾ ಹೋಗಿದ್ನಲ್ಲ, ಸೊ ನಾನು ಮತ್ತೆ ವೀಡಿಯೋ ಮಾಡೋಕ್ಕೆ ಎಡಿಟ್ ಮಾಡಿ ಹಾಕೋಕ್ಕೆ ಆಗಿರಲಿಲ್ಲ, ಸೊ ಇವಾಗ ಹಾಕ್ತಿದ್ದೀನಿ. ಇದ್ರ ನೆಕ್ಸ್ಟು ನಾನು ಇಂಡಿಯಾಗೆ ಏನಕ್ಕೆ ಹೋಗಿದ್ದೆ, ಏನೇನು ಫಂಕ್ಷನ್ಸ್ ಇತ್ತು, ಏನು ಮಾಡಿದೆ, ಅದ್ರದ್ದು ವೀಡಿಯೋಸ್ ಎಲ್ಲ ಬರುತ್ತೆ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Come on, Bobby, let's go, Bobby. Ha, 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 yeah. Come on, Bobby, let's go, Bobby. Ooh, ooh. Come on, Bobby, let's go, Bobby. Yeah. Come on, Bobby, let's go, Bobby. Ooh, ooh. Dance, dance, dance. ಹಾಗೆ ಮಾತಾಡ್ಕೊಂಡು ಮಜಾ ಮಾಡಿಕೊಂಡು ಮನೆ ಕಡೆ ಹೋಗ್ತಿದ್ದೀವಿ.
See, he was dancing and all. Oh, bye. Bye. Say bye, bye, bye. Bye, video, YouTube. Say bye. Subscribe. Say subscribe. Say subscribe. Say subscribe. Subscribe, share. You will say, no, you will watch Nasia, no? Say how they will say. Please do subscribe. Okay, with cute smile, Achu. You ate ice cream, no? Say bye, say bye. I'll give you surprise. Say bye, at least bye. Bye, bye. Bye. Thank you for watching. Bye, bye.